ನೆಮ್ಮದಿ ಜೀವನ. ಇವಾಗ ಕೆಲವರು ಮದುವೆ ಆದಮೇಲೆ ನನ್ನ ನೆಮ್ಮದಿ ಹಾಳಾಯ್ತಪ್ಪ ಅಂತ ತುಂಬ ಅಂತ ಇರ್ತಾರೆ. ನೋಡಿದ್ದೀನಿ, ಇವನ್ ನನ್ನ ಗಂಡನ 2-3 ಸರಿ ಸುಮ್ಮನೆ ತಮಾಷೆಗೆ ಅಂದಿದ್ದಾರೆ. ಸೊ ನಾನು ಹೇಳೋದೇನೆಂದರೆ, ನೆಮ್ಮದಿನ ಹುಡಿಕೊಂಡು ಓಡೋದಕ್ಕಾಗಲ್ಲ, ನೆಮ್ಮದಿ ಸಿಕ್ಕಲ್ಲ ಎಲ್ಲೂ. ನೆಮ್ಮದಿ ಅನ್ನೋದು ನಮ್ಮ ಪರ್ಸ್ನಲ್. ಸೊ ನೆಮ್ಮದಿನ ನಾವು ಇರೋ ಜಾಗದಲ್ಲೇ ಕ್ರಿಯೇಟ್ ಮಾಡ್ಕೋಬೇಕು. ಅದು ಎಷ್ಟೇ ಕಷ್ಟ ಆದ್ರೂ ಕಷ್ಟ ಅಂತ ಅಂದ್ಕೊಳ್ಳೋದ್ಕಿಂತ ಅಲ್ಲಿಗೆ ವೆದರ್ಗೆ ನಾವು ಅಡ್ಜಸ್ಟ್ ಮಾಡಿಕೊಂಡು ಇದೇ ಲೈಫು ಅಕ್ಸೆಪ್ಟ್ ಮಾಡಿಬಿಡ್ಬೇಕು. ಅಲ್ಲಿ ನೆಮ್ಮದಿನ ಹುಡುಕೋಬೇಕು. ನಾನು ನೆಮ್ಮದಿನ ಹುಡುಕೊಂಡು ನಾಳೆ ಬಸ್ ಹಾಕ್ಕೊಂಡು ಹೋಗ್ತೀನಿ ನೆಮ್ಮದಿ ಹತ್ರ ಅಂತ ಅನ್ನೋದಕ್ಕಾಗಲ್ಲ. ಸೊ ಹಾಗಾಗಿ ಜೀವನದಲ್ಲಿ ಏನೇ ಬರಲಿ ಅದನ್ನು ಸೈಡಿಗೆ ಇಡಿ. ನಮ್ಮ ಪರ್ಸ್ನಲ್ ನೆಮ್ಮದಿ ಅನ್ನೋದು, ಖುಷಿ ಅನ್ನೋದು ಸೊ ನಮ್ಮ ಒಳಗಡೆಯಿಂದ ಕ್ರಿಯೇಟ್ ಮಾಡಿಕೊಂಡು ನಾವಿರೋ ಜಾಗದಲ್ಲೇ ಅವ್ರು ಹೇಗಾದರೂ ಇರಲಿ, ನಾವು ಚೆನ್ನಾಗಿರಬೇಕು, ನಾವು ನೆಮ್ಮದಿಯಾಗಿರಬೇಕು ಅಂತ ಅಂದ್ಕೊಂಡ್ರೆ ನೆಮ್ಮದಿ ಅಷ್ಟೇ. ನೆಮ್ಮದಿನ ಯಾವುದೇ ಕಾರಣಕ್ಕೂ ಹುಡ್ಕೋದಕ್ಕೂ ಆಗಲ್ಲ, ಎಷ್ಟು ದುಡ್ಡು ಕೊಟ್ಟರು ಸಿಕ್ಕೋದೂ ಇಲ್ಲ.